ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇಟ್ಸ್ ಕುಕಿಂಗ್ ಟೈಮ್ ವಿತ್ ಗಾಯತ್ರಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ಏನು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಇದೇನಂತಂದರೆ ಪನ್ನೀರ್ ಬಟರ್ ಮಸಾಲ ಅಂತ. ಸೊ ಇದನ್ನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಎಂಡ್ ತನಕ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಬೇಕು ಅಂತ ಎಲ್ಲ ಒಂದು ಐಡಿಯಾ ಬರುತ್ತೆ, ಓಕೆನಾ. ಸೊ ಬನ್ನಿ, ಈಗ ಪನ್ನೀರ್ ಬಟರ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ. ಸೊ ನಾನಿಲ್ಲಿ ಟೊಮ್ಯಾಟೊ, ಈರುಳ್ಳಿ, ಜಿಂಜರು ಮತ್ತು ಗಾರ್ಲಿಕ್ ತೊಗೊಂಡಿದ್ದೀನಿ. ಆಮೇಲೆ ಬಟರ್ ತೊಗೊಂಡಿದ್ದೀನಿ. ಆಮೇಲೆ ಪನ್ನೀರ್ ತೊಗೊಂಡಿದ್ದೀನಿ 250 ಗ್ರಾಮ್ ಅಷ್ಟು, 250 ಗ್ರಾಮ್ ಅಷ್ಟು, 1 ಕಪ್ ಮೊಸರು. ಸೊ ಚಕ್ಕೆ, ಲವಂಗ, ಏಲಕ್ಕಿ, ಸಾಜರ್ಗಿ, ಅರಿಶಿನ ಪುಡಿ ಮತ್ತು ಕೊರಿಯಂಡರ್ ಪೌಡರು, ಆಮೇಲೆ ಮಸಾಲ ಪೌಡರು ಮತ್ತು ಮೆಣಸು ಮತ್ತು ಪಲಾವ್ ಎಲೆ ತೊಗೊಂಡಿದ್ದೀನಿ. ಅದಾದಮೇಲೆ ಗೋಡಂಬಿ ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಸೊ ಇಷ್ಟು ನಾನು ತೊಗೊಂಡಿರುವಂಥ ಪದಾರ್ಥಗಳು. ಸೊ ಈಗ ಬನ್ನಿ ಎಲ್ಲ ನಾವು ನೋಡ್ಕೊಳ್ಳೋಣ ಯಾವ ರೀತಿ ಪನ್ನೀರ್ ಬಟರ್ ಮಸಾಲ ಮಾಡೋದಂತ. ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ನಾನು ಬಟರ್ ಹಾಕೋತಾ ಇದ್ದೀನಿ. ಸೊ ನೀವು ಬಟರ್ ಆದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ನೀವು ಆಯಿಲ್ ಆದರೂ ಯೂಸ್ ಮಾಡ್ಕೋಬೋದು, ಎಣ್ಣೆ ಆದರೂ ಯೂಸ್ ಮಾಡ್ಕೋಬೋದು. ಸೊ ನಾ ಇಲ್ಲಿ ಬಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಆ ಬಟರ್ ಮೆಲ್ಟ್ ಆದ ತಕ್ಷಣ ಎಲ್ಲನೂ ಮಸಾಲ ಐಟಮ್ಸ್ ಎಲ್ಲ ಹಾಕಬೇಕು. ಸೊ ನಾ ಇಲ್ಲಿ ಒಂದಾಗಿ ಹಾಕ್ತಾಯಿದ್ದೀನಿ. ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸಾಜರ್ಗಿ. ಅದಾದಮೇಲೆ ಇದನ್ನೆಲ್ಲನೂ ಪೂರ್ತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಬಟರಲ್ಲಿ. ಸೊ ಇದು ಫ್ರೈ ಆದ ತಕ್ಷಣ ತುಂಬಾ ಫ್ರೈ ಮಾಡಬಾರ್ದು, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಜಿಂಜರ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ, ಓಕೆನಾ. ಇದು ಫ್ರೈ ಆದಮೇಲೆ ನೆಕ್ಸ್ಟ್ ನಾವೇನು ಹಾಕ್ಕೋಬೇಕು ಅಂತಂದರೆ ಆನಿಯನ್ ಇರುತ್ತಲ್ಲ, ಆನಿಯನ್ನ ಉಳ್ಳಾಗಡ್ಡಿನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಈಗ ಬ್ರೌನ್ ಕಲರ್ ಬಂದಿದೆ. ಇದಾದಮೇಲೆ ಈಗ ನಾವು ಟೊಮ್ಯಾಟೊನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಟೊಮೊಟೊ ಆದಮೇಲೆ ಒಂದು ಕೈ ಮುಷ್ಟಿಯಷ್ಟು ನಾವು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಹುರ್ಕೋಬೇಕು ಚೆನ್ನಾಗಿ. ಈಗ ಗೋಡಂಬಿನ ಹಾಕ್ಕೋಬೇಕು. ಗೋಡಂಬಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಭಾಳ ತುಂಬಾ ಫ್ರೈ ಮಾಡಬಾರ್ದು. ಸೊ ಈಗ ಬನ್ನಿ, ಇದನ್ನು ನಾವು ಪೇಸ್ಟ್ ಮಾಡಬೇಕು ಹುರ್ಕೊಂಡಿರೋದನ್ನೆಲ್ಲ. ಸೊ ಅದು ಎಲ್ಲ ಆರಿಸ್ಕೋಬೇಕು. ಫಸ್ಟ್ ಆರಿಸ್ಕೊಂಡು ಆಮೇಲೆ ಅದನ್ನು ರುಬ್ಕೋಬೇಕು. ಸೊ ಅದು ಆರುವಷ್ಟರಲ್ಲಿ ನಾವಿಲ್ಲಿ ಪನ್ನೀರನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಬರೋಣ. ಪನ್ನೀರ್ ಒಂದು ಸ್ವಲ್ಪ ಹಸಿ ಇರುತ್ತಲ್ವ, ಸೊ ಅದನ್ನು ನಾವು ಆಯಿಲಲ್ಲಿ ಇಲ್ಲ ಬಟರಲ್ಲಾದರೂ ಬೇಕಾದರೂ ನಾವು ಇದನ್ನ ಫ್ರೈ ಮಾಡ್ಕೋಬೋದು. ಸೊ ನಾ ಇಲ್ಲಿ ಆಯಿಲ್ ಬಳಸ್ಕೊತಾ ಇದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೋಬೇಕು, ಓಕೆನಾ. ಸೊ ನೋಡ್ತಿರ್ಬೋದು ನೀವಿಲ್ಲಿ ನಮ್ಮದು ಪನ್ನೀರ್ ಯಾವ ಥರ ಬ್ರೌನ್ ಕಲರ್ ಬಂದು ರೆಡಿಯಾಗಿದೆ ಅಂತ. ಸೊ ಇದನ್ನ ಎತ್ತಿಟ್ಕೊಂಡು ಬಿಡೋಣ ಸೈಡಿಗೆ. ಸೊ ಈಗ ನಾವು ಫ್ರೈ ಮಾಡಿರೋದೆಲ್ಲ ತಣ್ಣಗಾಗಿದೆ. ಈಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ಚೆನ್ನಾಗಿ. ಸೊ ಇದು ಈ ಥರ ಪೇಸ್ಟ್ ರೆಡಿಯಾಗಿದೆ ನಮ್ಮದು. ಇದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಈಗ ಪನ್ನೀರ್ ಬಟರ್ ಮಸಾಲಾನ. ಸೊ ನಾ ಇಲ್ಲಿ ಬೆಣ್ಣೆ ಹಾಕೋತಾ ಇದ್ದೀನಿ. ನೀವು ಬೆಣ್ಣೆ ಬದಲು ನೀವು ಆಯಿಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಅದರೊಳಗೆ ನಾನು 2 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಆಮೇಲೆ ಚಕ್ಕೆನ ಉಳಿಸಿದ್ನಲ್ವ, ಸ್ಟಾರ್ ಚಕ್ಕೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಬಟರಲ್ಲಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಆನಿಯನ್ನ ಉಳಿಸ್ಕೊಂಡಿರಬೇಕು. ಆ ಆನಿಯನ್ನ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಬೇಕು ಬ್ರೌನ್ ಕಲರ್ ಬರೋ ತನಕ. ತುಂಬಾ ಆನಿಯನ್ ಹಾಕಬಾರ್ದು, ಸ್ವಲ್ಪ ಆನಿಯನ್ ಹಾಕ್ಕೋಬೇಕು. ಇದನ್ನು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಬಿಕಾಸ್ ನಾನು ಹಾಕ್ಕೊಂಡಿದ್ದೀನಿ ಅಂತ ನೀವು ಹಾಕ್ಕೊಳ್ಳೋದೇನೂ ಇರೋದಿಲ್ಲ. ಇದನ್ನು ನೀವು ಬೇಕಾದ್ರೆ ಸ್ಕಿಪ್ಪನ್ನು ಮಾಡ್ಕೋಬೋದು. ನಂಗೆ ಬೇಕು ಅಂತ ನಾನು ಹಾಕ್ಕೊಂಡಿರೋದಷ್ಟೇ, ಓಕೆನಾ. ಸೊ ಇದಕ್ಕೆ ಈಗ ನಾನು ಅರಿಶಿನ ಮತ್ತು ಕೊರಿಯಂಡರ್ ಪೌಡರು ಮತ್ತು ಮಸಾಲೆ ಪೌಡರು ಮತ್ತು ನಾನು ಇಲ್ಲಿ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಎಲ್ಲನೂ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅಚ್ಕಾರದ ಪುಡಿನ ನೀವು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಸೊ ನಾ ಇಲ್ಲಿ ತುಂಬಾ ಜಾಸ್ತಿ ಖಾರ ಬೇಡ ಅಂತ 1ರಿಂದ 1.5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ
ಪೇಸ್ಟ್ ರೆಡಿಯಾಗಿರುತ್ತಲ್ವ ಆ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕು ನಾವು. ಕುದಿಸ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಕುದಿಸ್ಬೇಕು, ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಸೊ ನಮ್ಮದಿಲ್ಲಿ ಕುದ್ದಿದೆ. ಈ ಕುದ್ದಿರೋ ಒಂದು ಇಂಗ್ರೀಡಿಯೆಂಟಿಗೆ ನಾವೀಗ ಪನ್ನೀರ್ ಹಾಕೋತಾ ಇದ್ದೀನಿ. ಆ ಪನ್ನೀರ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಸ್ಕೋಬೇಕು. ಓಕೆನಾ, ಚೆನ್ನಾಗಿ ಅದು ಕುದಿಬೇಕು. ಕುದ್ರೇ ಒಂದು ಟೇಸ್ಟ್ ಬರೋದು. ಸೊ ನೋಡಿ ಇಲ್ಲಿ ಯಾವ ಥರ ನಮ್ಮದು ಪನ್ನೀರ್ ಬಟರ್ ಮಸಾಲ ಕುದೀತಾ ಇದೆ ಅಂತ. ಅದಾದಮೇಲೆ ನಾವೀಗ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೋಬೇಕು, ಹರಿಚಿಟ್ಕೊಂಡಿರುವಂಥ ಕೊತ್ತಂಬರಿ. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟು ಮೊಸರು ಹಾಕ್ಕೋಬೇಕು. ಓಕೆನಾ, 1 ಕಪ್ ಆಗೋಷ್ಟು ಇಲ್ಲ 1ರಿಂದ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಮೊಸರು ಹಾಕ್ಕೊಳ್ಳಬೋದು ಅಥವಾ ಬಿಡ್ಲೂಬೋದು, ಬಟ್ ಮೊಸರು ಹಾಕ್ಕೊಂಡ್ರೆ ಕೊನೆಯಲ್ಲಿ ಇದು ಟೇಸ್ಟ್ ಕೊಡುತ್ತೆ, ಒಂದು ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಅದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು. ಸೊ ನಮ್ಮದೀಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ನೀವೀಗ. ಇಲ್ಲೇ ನಿಮ್ಮ ಕಣ್ಮುಂದೆನೇ ಮಾಡಿ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂತ. ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮದು ಟೇಸ್ಟೂ ಅಷ್ಟೇ ಸೂಪರ್ಬಾಗಿರುತ್ತೆ. ನೀವು ಬೇಕಾದ್ರೂ ಟ್ರೈ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ತಿನ್ಕೋಬೋದು. ಸೊ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ವೀಡಿಯೋಸ್